ಬಾಗಲಕೋಟೆಯಲ್ಲಿ ಚಪ್ಪಲಿ ತೂರಾಟದಿಂದ ಪರಿಸ್ಥಿತಿ ಉದ್ವಿಗ್ನ. ಖುದ್ದು ಸ್ಥಳ ಪರಿಶೀಲನೆ ನಡೆಸಿದರೆ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರು. ಮುನ್ನೆಚ್ಚರಿಕೆಯಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಅದು ನಿನ್ನೆ ನಡೆದ ಘಟನೆ. ನಿನ್ನೆ ಶಿವಾಜಿ ಪ್ರತಿಮೆ ಮೆರವಣಿಗೆ ಹೋಗ್ತಾ ಇದ್ದ ವೇಳೆ ಆ ಮೆರವಣಿಗೆ ಮಸೀದಿ ಹತ್ರ ಬಂದಾಗ ಕೆಲವರು ಕಲ್ಲು ತೂರಾಟವನ್ನು ಮಾಡಿದರು. ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು 8 ಜನರನ್ನ ಬಂಧಿಸಿದರು. ಇವತ್ತು ಹಿಂದೂ ಕಾರ್ಯಕರ್ತರು ನೀವು ಬಂಧಿಸಿರೋ ಸಂಖ್ಯೆ ಸಾಕಾಗಲ್ಲ, ಇನ್ನೂ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಬಂಧಿಸಬೇಕು ಅಂದರೆ ಒಂದು ರೀತಿ ಬಾಗಲಕೋಟೆ ನಗರವನ್ನು ಬಂದ್ ಮಾಡುವ ನಿರ್ಧಾರಕ್ಕೆ ಹೋಗ್ತಾರೆ. ಆಗ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ನೋಡಿ, ಈ ಥರದ ಘಟನೆಯಿಂದ ನಾವು ಈ ಘಟನೆಗಳನ್ನು ಕೋಮಿನ ದೃಷ್ಟಿಯಲ್ಲಿ ನೋಡಬಾರ್ದು, ಧರ್ಮದ ದೃಷ್ಟಿಯಲ್ಲಿ ನೋಡಬಾರ್ದು. ಎಲ್ರಿಗೂ ಲಾಸ್ ಇದೆ, ಎಲ್ಲರಿಗೂ ನಷ್ಟ. ಹಾಗಾಗಿ ಈಗೇನೋ ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿದೆ. ಪರಿಸ್ಥಿತಿ ಹತೋಟಿಗೆ ತಗೊಂಡಿದ್ದಾರೆ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ, ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಸಂಖ್ಯೆ ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಇವತ್ತಿಗೆ ಮತ್ತೆ ಜನ ಅಲ್ಲಿ ಸೇರಲ್ಲ, ಯಾಕೆಂದರೆ ನಿಷೇಧಾಜ್ಞೆ ಇದೆ, 144 ಸೆಕ್ಷನ್ ಹಾಕ್ಕೊಂಡಿದ್ದಾರೆ, ಯಾರೂ ಗುಂಪುಗೂಡೋದಕ್ಕೆ ಬಿಡಲ್ಲ. ಸ್ಥಳಕ್ಕೆ ಐಜಿಪಿ ನಾರ್ತ್ ಚೇತನ್ ಸಿಂಗ್ ರಾಥೋಡ್ ಅವರೇ ಬಂದಿರೋದ್ರಿಂದ ಪರಿಸ್ಥಿತಿ ಇವಾಗ ಸದ್ಯಕ್ಕೆ ನಿಯಂತ್ರಣದಲ್ಲಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ಸ್ಥಳಕ್ಕೆ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಬಂದ ನಂತರ ಯಾವ ರೀತಿ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಂಡ್ರು ಅಂತ? ಸದ್ಯಕ್ಕೆ ಅರವಿಂದ್ ಈಗಾಗಲೇ ಪರಿಸ್ಥಿತಿ ಶಾಂತವಾಗಿದೆ ಅಂತ ಹೇಳ್ಬೋದು. ಅಂದರೆ ಏನು IGP ಉತ್ತರ ವಲಯ IGP ಚೇತನ್ ಸಿಂಗ್ ರಾಠೋಡ್ ಅವರು ಎಂಟ್ರಿ ಆಗ್ತಿದ್ದಂತೆ ಎಚ್ಚೆತ್ಕೊಂಡಿರ್ತಕ್ಕಂಥ ಪೊಲೀಸರು ಏನು ಉದ್ರಿಕ್ತರಿಗೆ ಕಟು ಸಂದೇಶವನ್ನು ನೀಡ್ತಾರೆ. ಇಲ್ಲಿಂದ ಹೋದರೆ ಸರಿ, ಇಲ್ಲದೇ ಇದ್ದರೆ ನಿಮ್ಮನ್ನು ವಶಕ್ಕೆ ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು. ಹಾಗಾಗಿ ಆ ಏನು ಉದ್ರಿಕ್ತರ ಗುಂಪು 2 ಗುಂಪುಗಳಾಗಿ ಮಾರ್ಪಟ್ಟು ನಂತರ ಒಂದು ಕಿರಾಣಿ ಮಾರ್ಕೆಟಿಗೆ ಹೋಗುತ್ತೆ. ಅದಾದ ನಂತರ ಅಲ್ಲಿ ತೆಂಗಿನ ಮಾರ್ಕೆಟಿನವರೆಗೂ ಆ ಉದ್ರಿಕ್ತರ ಗುಂಪು ಹೋದ ನಂತರ ಅವರನ್ನ ಮನೆಗೆ ಕಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾರೇ ವ್ಯಕ್ತಿ ವೆಹಿಕಲ್ ಅನ್ನ ತೆಗೆದುಕೊಂಡು ಬಂದ್ರೆ ಅವರನ್ನ ಏನು ವಿಚಾರಣೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ಅವರನ್ನ ಮನೆಗೆ ಕಳಿಸಲಿಕ್ಕೆ ಮುಂದಾಗಿರುವಂಥದ್ದು. ಈ ರೀತಿಯಾಗಿ ಕಟ್ಟೆಚ್ಚರವನ್ನ ಪೊಲೀಸರು ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಒಂದು ಕಡೆ ನಿಷೇಧಾಜ್ಞೆ ಇದ್ರೂ ಸಹಿತ ಈ ರೀತಿಯಾಗಿ ಬೇಕಾಬಿಟ್ಟಿ ಯುವಕರು ಓಡಾಡ್ತಾ ಇರುವುದನ್ನ ತಪ್ಪಿಸಲಿಕ್ಕೆ ಪೊಲೀಸರು ಸದ್ಯ ಕಟು ಸಂದೇಶವನ್ನ ಎಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಬೇಕಾಬಿಟ್ಟಿ ಓಡಾಡುವಂಥ ವ್ಯಕ್ತಿಗಳಿಗೆ ಇಲ್ಲಿ ನಿಷೇಧಾಜ್ಞೆ ಇದ್ದಾಗ ಬೈಕ್ಗಳನ್ನು ತೆಗೆದುಕೊಂಡು ಬರೋದಾಗಿರ್ಬೋದು ಅಥವಾ ಗುಂಪಾಗಿ ನಿಲ್ಲೋದಾಗಿರ್ಬೋದು, ಈ ರೀತಿಯಾದಂಥ ಚಟುವಟಿಕೆ ಕಂಡು ಬಂದರೆ ಅವರಿಗೆ ಲಾಠಿ ಚಾರ್ಜ್ ಮಾಡುವ ಮೂಲಕ ಈಗ ಒಂದು ಬೈಕ್ನಲ್ಲಿ ಬಂದಂಥ ಏನು ಓರ್ವ ಯುವಕನಿಗೆ ಪೊಲೀಸರು ಥಳಿಸಿ ಮನೆ ಕಳಿಸಿರ್ತಕ್ಕಂಥದ್ದನ್ನು ನೋಡಿದಿರಿ. ಇಲ್ಲೂ ಕೂಡ ಏನು ಈಗಾಗಲೇ ಸ್ಥಳದಲ್ಲಿ IGP ಉತ್ತರ ವಲಯ IGP ಚೇತನ್ ಸಿಂಗ್ ರಾಠೋಡ್ ಅವರಾಗಿರ್ಬೋದು, ಏನು ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಲ್ಲು ತೂರಾಟ ಆಯಿತು, ಆ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಆರೋಪಿಯನ್ನ ಇವತ್ತಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಇವತ್ತಿನ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಆರೋಪಿಯನ್ನ ಬಂಧನ ಮಾಡಿಲ್ಲ. ಆದರೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಪೊಲೀಸರು ಮೊದಲನೇ ಕ್ರಮವನ್ನು ಕೊಟ್ಟಿದ್ದಾರೆ, ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ಬಂದ ಮೇಲೆ ತದನಂತರ ಇವತ್ತಿನ ಕಲ್ಲು ತೂರಾಟಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲು ಮಾಡ್ತಾರಾ ಅಥವಾ ಯಾರನ್ನಾದರೂ ವಶಕ್ಕೆ ಪಡಿತಾರಾ ಅನ್ನುವಂಥದ್ದು ನಂತರ ಗೊತ್ತಾಗಲಿದೆ ಅನ್ನುವಂಥದ್ದು ಅರವಿಂದ್. ರೈಟ್, ಥ್ಯಾಂಕ್ ಯು ರವಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗಿನ ಕರೆಂಟ್ ಅಪ್ಡೇಟ್ ನಾನು ಕೊಡ್ತಾ ಇದ್ದೀನಿ. ಪರಿಸ್ಥಿತಿ ಶಾಂತವಾಗಿದೆ, ಈಗ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. IGP ಬಂದ ತಕ್ಷಣ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ ಅಂದರೆ ಎಲ್ಲರನ್ನೂ ಒಳಗೆ ಹಾಕ್ತೀನಿ ಅಂತ ಇಮಿಡಿಯೇಟಾಗಿ ಜಾಗ ಖಾಲಿ ಮಾಡಿದ್ದಾರೆ. 144 ಸೆಕ್ಷನ್ ಹಾಕ್ಕೊಂಡಿದ್ದಾರೆ, ನಿಷೇಧಾಜ್ಞೆ, ಯಾರೂ ಗುಂಪುಗೂಡುವಂತಿಲ್ಲ. ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು, ಆ ಜಾಗದಿಂದ ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಪರಿಸ್ಥಿತಿ ಇವಾಗ ಸದ್ಯಕ್ಕೆ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬೋದು. ಇದೆಲ್ಲ ಶುರುವಾಗಿದ್ದು ನಿನ್ನೆಯಿಂದ. ಶಿವಾಜಿ ಮೂರ್ತಿ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ ಮಸೀದಿಯಿಂದ. ಅದಾದ ನಂತರ ಇವತ್ತು ಮತ್ತೆ ಇನ್ನೊಂದು ಕೋಮಿನಿಂದ ಮತ್ತೆ ಕಲ್ಲು ತೂರಾಟ ಮಾಡೋ ಪ್ರಯತ್ನಗಳೆಲ್ಲ ಆಗಿದೆ. ಸದ್ಯಕ್ಕೆ ಪೊಲೀಸರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಎಲ್ಲನೂ ಕೂಡ, ಯಾರನ್ನೂ ಕೂಡ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. 1-2-3 ದಿನ ಹೀಗೆ ಇರುತ್ತೆ ಪರಿಸ್ಥಿತಿ, ಗೊತ್ತಿಲ್ಲ, ಅದು ಪೊಲೀಸರ ವಿವೇಚನೆಗೆ ಬಿಟ್ಟಂಥದ್ದು. ಯಾವ ರೀತಿ ಇದನ್ನು ಹೀಗೆ ಶಮನಗೊಳಿಸಬೇಕು, ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಮಾಡ್ತಾರೆ. ಸೊ IGP ಆಗ್ಬೋದು, SP ಆಗ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಖುದ್ದು ಅವರೇ ಅಖಾಡಕ್ಕಿಳಿದು, ಸೊ ಹಾಗಾಗಿ IGP ಅವರೇ ಬರ್ತಾರೆ ಅಂತಂದಾಗ ಸಹಜವಾಗಿ ಪೊಲೀಸರು ಅಲರ್ಟ್ ಆಗೇ ಆಗ್ತಾರೆ. ಎಲ್ಲೂ ಕರ್ತವ್ಯ ಲೋಪಗಳು ಆಗದ ರೀತಿಯಲ್ಲಿ ಕ್ರಮವನ್ನು ತಗೊಂಡಿದ್ದಾರೆ. ಬಟ್ ಇಷ್ಟಾಗೋದಕ್ಕೂ ಬಿಡಬಾರ್ದಾಗಿತ್ತು ಅಂತ ನನ್ನ ಪ್ರಕಾರ.
ನಿನ್ನೆ ಏನೋ ನಡೀತು, 8 ಜನನ ಅರೆಸ್ಟ್ ಮಾಡಿದ್ರು, FIR ಹಾಕಿದ್ರು, ಓಕೆ. ಬಟ್ ಇಷ್ಟಾಗೋ ತನಕ ಬಿಡಬಾರ್ದಾಗಿತ್ತು.